ಸೀತಾ, ಇಲ್ಲಿಗೆ ನಿಮ್ ಜೊತೆ ಬರ್ಬೇಕು ಅಂತ ದೇವ್ರ ಇಚ್ಛೆ ಇತ್ತು ಅಂತ ಕಾಣ. ಅದಕ್ಕೆ ನೋಡಿ, ಆ ದೇವ್ರು ನನ್ನನ್ನ ಇಲ್ಲಿ ಕರ್ಸ್ಕೊಂಡ್ಬಿಟ್ಟಿದ್ದಾರೆ. ಬನ್ನಿ. ತಾಯಿ, ನನಗೆ ಈಗ ಅರ್ಥ ಆಯ್ತು. ನಾನು ಆಗಲೇ ತಗೊಂಡಿದ್ದ ಡೆಸಿಷನ್ ಸರಿ ಇದೆ ಅಂತ ನೀನು ಈಗ ತಿಳಿಸ್ಕೊಟ್ಟೆ. ಹೀಗೆ ಕಾಣದೇ ಇದ್ದಾಗ ನನ್ನ ಡೆಸಿಷನ್ ತಪ್ಪೇನು ಅಂತ ನಾನು ಭಯ ಪಟ್ಟಿದ್ದೆ. ಆದರೆ ನನಗೀಗ ಎಲ್ಲದಕ್ಕೂ ಆನ್ಸರ್ ಸಿಕ್ಕಿದೆ. ಸಿಹಿ ನನ್ನ ಲೈಫಲ್ಲಿ ಯಾವಾಗಲೂ ಇರ್ತಾಳೆ, ಎಲ್ಲೂ ದೂರ ಹೋಗಲ್ಲ ಅಂತ ನನಗೆ ಗೊತ್ತಾಯ್ತು. ರಾಮ ಆ ಥರ ಆಗೋಕ್ಕೂ ಬಿಡಲ್ಲ. ಇದನ್ನು ನೀನು ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ದೇವ್ರೆ. ರಾಮ್, ನಾನು, ಸಿಹಿ 3 ಜನ ನಿನ್ನ ಮುಂದೆ ಬರಬೇಕು ಅಂತ ನಿನ್ನ ಇಚ್ಛೆ ಆಗಿತ್ತು. ಹೀಗೆ ನಮ್ಮನ್ನ ಕರೆಸ್ಕೋಬೇಕು ಅಂತ ನೀನು ಇಷ್ಟಪಟ್ಟಿದ್ದೆ ಅಲ್ವಾ? ತಾತ ಮೊನ್ನೆ ಹೇಳ್ತಿದ್ರು, ಎಂಗೇಜ್ಮೆಂಟ್ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗಿ 3 ಜನ ದೇವರ ಆಶೀರ್ವಾದ ತಗೊಬನ್ನಿ. ಅರೆ ನಾನು ಈ ಮದುವೆ ಟೈಮಲ್ಲಿ ಟೈಮ್ ಎಲ್ಲಿದೆ ಅಂತ ನಾನಿದ್ದೆ. ನೋಡ್ರೆ ದೇವರೇ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡ್ಬಿಟ್ಟಿದ್ದಾರೆ. ತಾತ ಏನಾದ್ರು ಈ ವಿಷಯ ಹೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ನನ್ಗೆ ತುಂಬಾ ಸಮಾಧಾನ ಆಗ್ತಿದೆ ಗೊತ್ತಾ? ಆದ್ರೆ ನಂಗೆ ತುಂಬಾ ಹೊಟ್ಟೆ ಹಸು ಆಗ್ತಿದೆ. ಆಚೆ ಹೋದ್ಮೇಲೆ ಎಲ್ರು ಹೋಟೆಲ್ಗೆ ಹೋಗಿ ತಿನ್ನೋಣ, ಓಕೆ? ಸೀತಾ ಮುಂದ್ ಕುಂಕುಮ ಮಾಡಲ್ವಾ? ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಹೋಗೋಣ. ತಾಯಿ, ನೀನೇ ಗಂಟು ಹಾಕಿರೋ ನಂಟಿದು. ಇದು ಯಾವತ್ತೂ ಬಿಡಿಸ್ದೇ ಇರೋ ಥರ ನಾನು ನೋಡ್ಕೋತೀನಿ. ಪ್ಲೀಸ್ ಕಾಪಾಡು. ಪುಟ, ಈಗ ಸದ್ಯಕ್ಕೆ ಇಲ್ಲೇ ಏನಾದ್ರು ತಿನ್ನೋಣ. ಆಮೇಲೆ ಹೋಗ್ತಾ ಹೋಗ್ತಾ ಹೋಟೆಲಲ್ಲಿ ಚೆನ್ನಾಗಿ ಸಕ್ಕತ್ತಾಗಿ ತಿನ್ನೋಣ, ಓಕೆನಾ? ನಿಂಗೇನು ಬೇಕು ಇವಾಗ? ಚುರ್ಮುರಿ ಇದೆಯಾ? 1 ಪ್ಲೇಟ್ ಕೊಡಿ. ನಂಗಿರಲ್ಲ ತಿಂದ ಅಭ್ಯಾಸ ಅಲ್ಲ. ಇಟ್ಸ್ ಓಕೆ. ಬೇಡ. ಏನ್ ಹೇಳ್ತಿದ್ದೀರಾ? ಬೇಡವಾ ಇದು? ಒಂದ್ಸಲ ಟೇಸ್ಟ್ ಮಾಡಿ ಆಮೇಲೆ ನೀವು ಕಳ್ಸಿ ಹೋಗ್ಬಿಡ್ತೀರಾ. ಓಕೆ, ಇಟ್ಸ್ ಓಕೆ. ನಂಗೆ ಅಭ್ಯಾಸ ಇಲ್ಲ, ಬೇಡ. ಒಂದೇ 1 ಸ್ಪೂನ್ ಟೇಸ್ಟ್ ಮಾಡಿ ಆಮೇಲೆ ನೀವೇನ್ ಹೇಳ್ತೀರಾ ಅಂತ ನಾನು ನೋಡ್ತೀನಿ. ಪ್ಲೀಸ್ ಪ್ಲೀಸ್, ಒಂದೇ ಸ್ಪೂನ್. ಫ್ರೆಂಡ್, ತಿನ್ನು ಫ್ರೆಂಡ್, ವೆರಿ ಟೇಸ್ಟಿ ಆಗಿರುತ್ತೆ. ಹೌದಾ? ಪ್ಲೀಸ್. ಓಕೆ, ಜಸ್ಟ್ 1 ಬೈ. ಓಕೆ ಓಕೆ. ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿ ಡಿಫ್ರೆಂಟ್ ಆಗಿದೆ. ಇನ್ನೊಂದು ಬೈ. ಬೇಡ ಅಂತಿದ್ದವರು ಮತ್ತೊಂದು ಸ್ಪೂನ್ ತಿಂತಾ ಇದ್ದೀರಾ. ಪಕ್ಕವಾಗಿದೆ. ಆಕ್ಚುಲಿ ಇಷ್ಟು ಟೇಸ್ಟಿ ಆಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈ ಪಿಜ್ಜಾ ಬರ್ಗರ್ ಎಲ್ಲ ತಿಂದು ಈ ಚುರ್ಮುರಿ ಟೇಸ್ಟೇ ಗೊತ್ತಿರಲಿಲ್ಲ ನೋಡಿ. ವೇಟ್ ಸೀತಾ, ನಾನು ಇನ್ನೊಂದು ಪ್ಲೇಟ್ ತರ್ತೀನಿ. ಇಲ್ಲ ಬೇಡ ಬೇಡ ಬೇಡ. ಅವಳು ಹೆಂಗ್ ಫುಲ್ ಕಂಪ್ಲೀಟ್ ಮಾಡ್ತಾಳೆ? ಅವಳು ಅರ್ಧ ತಿನ್ಬಿಟ್ಟು ನಂಗೆ ಖಾರ ಆಗ್ತಿದೆ ಅಂತ ಹಾಗೆ ಬಿಟ್ಬಿಡ್ತಾಳೆ. ಆಮೇಲೆ ನೀರು ಕುಡಿತಾಳೆ, ಹೊಟ್ಟೆ ತುಂಬ ಹೋಗುತ್ತೆ. ಮಿಕ್ಕಿದ್ ವೇಸ್ಟ್ ಆಗುತ್ತಲ್ಲ, ನಾನೇ ತಿಂತೀನಿ. ತಗೊಳ್ಳಿ. ಶೋರ್, ಥ್ಯಾಂಕ್ಸ್. ಗಂಜು ಸೀತಾ. ಏನಂದ್ರಿ? ವೆರಿ ಟೇಸ್ಟಿ ಅಂದ್ರೆ.
ಬೇಡ ಅಂತ ಹೇಳಿ ಫುಲ್ ಖಾಲಿ ಮಾಡ್ಬಿಟ್ರಾ? ಟೇಸ್ಟ್ ನ ಇನ್ಫ್ಲೂಯೆನ್ಸ್ ಮಾಡ್ತಿರೋದು ಯಾರು? ನೀವ್ ಹೇಳಿದ್ಮೇಲೆ ಅದನ್ನ ಹಾಗೆ ಬಿಡಕ್ಕಾಗತ್ತಾ? ಫುಲ್ ಖಾಲಿ ಆಗೋರು ಸರಿ ಬ್ಯಾಟಿಂಗ್ ಮಾಡ್ಬಿಟ್ಟೆ. ಸೀತಾ, ನಿಮ್ಗೆ ಮಲ್ಗೆ ಹೂ ಅಂದ್ರೆ ಇಷ್ಟನಾ? ಯಾವ ಹೆಣ್ಣಿಗೆ ಇಷ್ಟ ಇರಲ್ಲ, ಬಟ್ ಯಾವಾಗ್ಲೂ ಮುಟ್ಕೊಳಲ್ಲ. ಒಕೇಶನಲ್ ಆಗಿ ಮುಟ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಸುಮ್ನೆ ಸುಳ್ಳು ಹೇಳ್ತಾ ಇದ್ದೀನಿ. ನೀವ್ ಅವಾಗ್ಲೇ ಹೂನ ನೋಡ್ತಾ ಇರೋದನ್ನ ನಾನ್ ಅಬ್ಸರ್ವ್ ಮಾಡಿದೆ. ಈ ಮಧ್ಯಾಹ್ನದಲ್ಲಿ ಇಷ್ಟೊಂದು ಫ್ರೆಶ್ ಆಗಿದ್ಯಲ್ಲ ಹೂ ಅಂತ ನೋಡ್ತಿದ್ದೆ ಅಷ್ಟೇ. ಹಾಗಾದ್ರೆ ತಗೊಳ್ಳಿ. ಇದನ್ ಯಾಕೆ ತರಕ್ ಹೋದ್ರಿ? ತರಕೋದ್ರಿ ಅಂದ್ರೆ ಇನ್ಮೇಲೆ ನಿಮ್ ಲೈಫ್ ಅಲ್ಲಿ ನೀವ್ ಏನೇ ನೋಡಿದ್ರು ಏನೇ ಇಷ್ಟಪಟ್ರು ಅದನ್ನ ಕೊಡ್ಸೋ ಜವಾಬ್ದಾರಿ ನಂದು. ಸ್ವೀಕರಿಸಿ ಮುಡ್ಕೊಳ್ಳಿ. ಒಂದ್ ನಿಮಿಷ. ಕಳೆದ ನಿನ್ನೆಗಳ ಮರೆಸುವಂತ ನಲ್ಮೆಯ ನಾಳೆಯಾಗಿ ಕನಸೊಂದನು ಕಾಣಲು ಕಣ್ಣ ನೋಟವು ಸೇರಲಿ ಉಸಿರೊಂದನು ಆಡಲು ಎರಡು ಶ್ವಾಸವು ಕೂಡಲಿ ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ ಅದನ್ನು ಮೀರಿ ಸಾಗದು ಈ ಜೀವನ. ಬಂದು ನೋಡಿ. ಅದ್ಯಾವ ಮಾಯದಲ್ಲಿ ಅದೆಲ್ಲಿಗೆ ಹೋಗಿದ್ದೋ? ದೊಡ್ಡ ನಮಸ್ಕಾರ ನಿನ್ಗೊಂದು. ನೀನ್ ನಿದ್ದೆ ಯಾಕೆ ಮಾಡ್ಬೇಕಿತ್ತು? ನನ್ಗೆ ಬೋರ್ ಆಯ್ತು, ಅದೀಗ ಸೀತಮ್ಮ ಇರೋ ಕಡೆ ನಾನು ಹೋದೆ. ಹೋಗೋವಾಗ ಒಂದ್ ಮಾತ್ ಹೇಳ್ಬಿಟ್ಟು ಹೋಗಕ್ ಆಗ್ತಿರ್ಲಿಲ್ವಾ? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ. ಬೇಡವಾಗಿರೋ ಟೈಮಲ್ಲಿ ಇಷ್ಟುದ್ದ ಮಾತಾಡ್ತೀಯಾ? ಅಮ್ಮ ಓಕೆ, ಸಮಾಧಾನ ಮಾಡ್ಕೊಳ್ಳಿ. ಸೇಫ್ ಆಗಿ ಬಂದಿದ್ದಾಳಲ್ಲ, ಟೆನ್ಷನ್ ಆಗೋಂಥದ್ದು ಏನೂ ಇಲ್ಲ. ಎದೆ ಹೊಡೆದೋಗಿತ್ತಪ್ಪ ನಮ್ದು. ಪುಣ್ಯಾತ್ಮ ಕಣಪ್ಪ ನೀನು, ಆಗಿಂದಾಗೆ ಹೋಗಿ ಅವ್ರ ಜೊತೆ ನಿಂತಲ್ಲ. ನಾನು ಇವ್ರ ಜೊತೆನೆ ಹೋಗ್ಬೇಕಾಗಿತ್ತಮ್ಮ, ಆಗ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನನ್ ಬಿಟ್ಟು ಹೋದ್ರು ನೋಡಿ, ಅದಕ್ಕೆ. ಅದೇ ಮತ್ತೆ ಈಗ ಹುಡುಗನ್ ಮದುವೆ ಆಗ್ತಾ ಇದೆಯಾ, ಇನ್ಮೇಲೆ ಎಲ್ಲಾರು ಹೋಗೋದಾದ್ರೆ ಇವನನ್ನ ಬಿಟ್ಟು ಹೋಗಂಗಿಲ್ಲ ಸೀತಾ. ನಂಗಂತೂ ತುಂಬಾ ಸುಸ್ತಾಗ್ತದೆ. ಬೆಟ್ಟ ಹತ್ತಿ ಹತ್ತಿ ಇಳ್ದು ನಮ್ಮ ಕಾಲು ಊತದೆ. ಪುಟ, ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಬಿಡು, ಎಲ್ಲ ಸರಿ ಹೋಗುತ್ತೆ. ರಾಮ್, ಮನೆ ಒಳಗೆ ಹೋಗೋಣ. ಸೀತಾ, ನೀವು ಹೋಗಿ. ಅಯ್ಯೋ ಬನ್ನಿ, ಸುಧಾರಿಸ್ಕೊಂಡು ಹೋಗಿ. ನಾನೇ ಅಡ್ಗೆ ಮಾಡಿದೀನಿ, ಊಟ ಮಾಡ್ಕೊಂಡು ಹೋಗಂತ್ರಿ. ಬನ್ನಿ ಬನ್ನಿ ಸೀತೆ, ಕರ್ಕೊಂಡ್ ಬರ. ನೀನು ಅಕ್ಕ, ರಾಮ್ ಊಟಕ್ಕೆ ಬರ್ತಾನ ಇಲ್ಲ ಸೀತಾ ಜೊತೆನೆ ಊಟ ಮಾಡ್ತಾನ? ನೀನ್ ರೆಡಿ ಮಾಡೋದ್ ಮಾಡು ಸಾಧನ. ಪ್ಲಾನ್ಸ್ ಏನಾದ್ರೂ ಚೇಂಜ್ ಮಾಡಿದ್ದಿದ್ರೆ ನನಗ್ ಫೋನ್ ಮಾಡಿರೋನು. ಸೀತಾನ್ ಮೀಟ್ ಮಾಡಕ್ ಹೋಗಿದಾನಲ್ವಾ, ಪಕ್ಕ ಬರ್ತಾನ? ಮೊದ್ಲಾದ್ರೆ ಕೂತ್ರೆ ನಿಂತ್ರೆ ಎಲ್ಲ ಹೇಳ್ತಿದ್ದ, ಚಿಕ್ಕಿ 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 ಅಂತ ನಿನ್ ಹಿಂದೆನೆ ಓಡಾಡ್ತಿದ್ದ. ಈಗ ಮದ್ವೆ ಆಗ್ತಿದ್ದಾನೆ. ಮದ್ವೆ ಆದ್ಮೇಲೆ ಅವನ್ಗೆ ಸೀತಾನೇ ಇಂಪಾರ್ಟೆಂಟ್. ಸೀತಾ, ರಾಮ್ ಇವತ್ತು ನೀವ್ ನನ್ ಜೊತೆನೆ ಕುತ್ಕೊಂಡು ಊಟ ಮಾಡಿ ಅಂತ ಹೇಳಿದ್ರೆ, ಇಲ್ಲ ನಮ್ ಚಿಕ್ಕಿ ಮನೇಲಿ ಕಾಯ್ತಿರ್ತಾರೆ ಅಂತ ಹೇಳಕ್ಕಾಗತ್ತಾ? ಆಯ್ತು ಸೀತಾ, ನೀವ್ ಹೇಗ್ ಹೇಳಿದ್ರೆ ಹಾಗೆ ಅಂತ ಹೇಳ್ತಾನೆ ಅಲ್ವಾ ಅಕ್ಕ? ಹೌ ಬ್ರಿಲಿಯಂಟ್ ಸಾಧನ. ಮದ್ವೆ ಆದ್ಮೇಲೆ ಪ್ರಯಾರಿಟೀಸ್ ಚೇಂಜ್ ಆಗುತ್ತೆ ಅಂತ ನನಗೂ ಗೊತ್ತು. ಈಗೇನು ಅಪ್ಪು ಊಟಕ್ಕೆ ಬರ್ತಾನೋ ಇಲ್ವೋ ನಿನಗೆ ಗೊತ್ತಾಗ್ಬೇಕು ಅಷ್ಟೇ ತಾನೇ? ಭಾರ್ಗವ್, ಅಲ್ಲ ಪಾಪ ಯಾಕೆ ಸುಮ್ಮನೆ ಫೋನ್ ಮಾಡೋರಿಗೆ ಡಿಸ್ಟರ್ಬ್ ಮಾಡ್ತೀಯಾ ಅಂತ. ಅಲ್ಲ ಇನ್ನೂ ಮದುವೆ ಆಗಿಲ್ದೇ ಇರೋ ಯಂಗ್ ಕಪಲ್ ಅವರಿಬ್ರು ಇನ್ನಿಂಗ್ಸ್ ಶುರು ಮಾಡಬೇಕು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಅಲ್ಲ ಮಾತಾಡ್ಕೊಂಡು ಆರಾಮಾಗಿ ಬರ್ತಾನೆ ಬಿಡು ರಾಮ. ಅಲ್ಲ ಬರ್ಗು, ನಾನು ಹೇಳ್ದೆ ಅಷ್ಟೇ, ಮಿಕ್ಕಿತ್ತು ನಿನಗೆ ಬಿಟ್ಟಿದ್ದು. ಅಲ್ಲ ಅಣ್ಣಯ್ಯ, ನಿಮ್ಮ ಮನೆಯವರಿಗೆ ಪ್ರೈವಸಿ ಅನ್ನೋ ಪದದ ಸ್ಪೆಲ್ಲಿಂಗ್ ಆದರೂ ಅರ್ಥ ಆದರೂ ಗೊತ್ತಿದೆಯಾ?
ಹೇಳಿಬಿಟ್ಟು ಹೋಗಿದೆ ಅಂತಾನೆ ಸೀತಾ ಜೊತೆ ಇರ್ತೀನಿ. ಅದೇನದು ಪದೇ ಪದೇ ಫೋನ್ ಮಾಡಿ ಎಲ್ಲಿದೆಯಾ ಅಂತ ಕೇಳೋದು. ಯಾವ ತಮ್ಮಯ್ಯ, ನನಗೂ ಏನೂ ಗೊತ್ತಿಲ್ಲ ಕಣ. ನಾನು ನಿನ್ನ ಥರನೇ ಮೂಕ ಪ್ರೇಕ್ಷ. ಒಂದು ನಿಮಿಷ, ಚಿಕ್ಕಿ ಕಾಲ್ ಮಾಡಿ. ಹಾಯ್ ಚಿಕ್ಕಿ. ಅಪ್ಪು, ಈಗಷ್ಟೇ ನಿಮಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ. ಸಾರಿ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಸೀತನ್ ಜೊತೆ ಇದೆಯಾ ಅಲ್ವಾ? ಪಾಪ ರಾಮ್ ಮನೆಯವರು ಅವ್ರಿಗೋಸ್ಕರ ಕಾಯ್ತಿರ್ತಾರೆ. ನಾನು ಫೋರ್ಸ್ ಮಾಡಬಾರ್ದಿತ್ತು ಊಟ ಮಾಡ್ಕೊಂಡು ಹೋಗಿ ಅಂತ. ಡ್ರಾಪ್ ಮಾಡಿ ಅಶೋಕನ್ ಮೀಟ್ ಮಾಡೋದಕ್ಕೆ ಹೋಗ್ಲಿಲ್ಲ ತಾನೆ? ಅಶೋಕನ್ನ ಯಾಕೆ ಚಿಕ್ಕಿ? ಅಶೋಕನ್ ನೋಡೋಕೆ ಯಾಕೆ ಹೋಗ್ಬೇಕು? ಅಲ್ಲಿ ಓಕೆನಾ? ಅದು ನನ್ಗೆ ಹೇಗೋ ಗೊತ್ತಾಗುತ್ತೆ. ಅವ್ನು ನನ್ನ ಹತ್ರ ಏನಾದರೂ ಶೇರ್ ಮಾಡ್ಕೋತಾನ? ಪ್ರತಿಯೊಂದನ್ನು ನಿನ್ನ ಹತ್ರ ತಾನೇ ಶೇರ್ ಮಾಡ್ಕೊಳ್ಳೋದು. ನೀನೇ ಕೇಳ್ಬಿಟ್ಟು ಹೇಳಬೇಕು. ಅದೆಲ್ಲ ಬಿಡು. ನೀ ಸೀತನ್ ಜೊತೆ ಇದೆಯಲ್ಲ, ಸ್ಪೆಂಡ್ ಅ ಬ್ಯೂಟಿಫುಲ್ ಟೈಮ್. ಡಿಸ್ಟರ್ಬ್ ಮಾಡಲ್ಲಪ್ಪ. ಇನ್ನೊಂದು ವಿಷಯ ಅಪ್ಪು, ಅಲ್ಲೇ ಊಟ ಮಾಡ್ಕೊಂಡು ಬಾ. ಮನೆಗೆ ಬಂದು ಊಟ ಗೀಟ ಅಂತಂದರೆ ಇಲ್ಲೇನೂ ಸಿಗಲ್ಲ ನಿನಗೆ. ಹ್ಯಾವ್ ಅ ಗುಡ್ ಟೈಮ್ ಅಪ್ಪು. ಮನೆಗೆ ಬರೋಕ್ಕೂ ಮುಂಚೆ ಅಶೋಕನ್ ಮೀಟ್ ಮಾಡ್ಬಿಟ್ಟು ಬಾ. ಓಕೆ ಚಿಕ್ಕಿ, ಬಟ್ ಅಶೋಕನ್ ಬಗ್ಗೆ ಯಾಕೆ ವಿಚಾರಿಸ್ತಿದ್ದೀರಾ? ವಾಟ್ಸ್ ರಾಂಗ್? ಅವನೇನಾದ್ರು ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದಾನ? ನೋ 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 ನೋ, ನಥಿಂಗ್ ಲೈಕ್ ದ್ಯಾಟ್. ಅದನ್ನೆಲ್ಲ ನಾವು ಆಮೇಲೆ ಮಾತಾಡೋಣ. ಅಪ್ಪು, ನಾಳೆ ಅಶೋಕ್ನ ಪ್ರಿಯನ ಮನೆಗೆ ಊಟಕ್ಕೆ ಇನ್ವೈಟ್ ಮಾಡು, ಓಕೆ? ಮರಿಬೇಡ. ಈಗ ಸೀತನ್ ಜೊತೆ ಇದೆಯಾ? ಹ್ಯಾವ್ ಅ ಗುಡ್ ಟೈಮ್. ಬಾಯ್. ಬಾಯ್. ರಾಮ್, ಐ ಆಮ್ ಸಾರಿ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ನಿಮ್ಮ ಮನೆಯವರೆಲ್ಲ ಕಾಯ್ತಿರ್ತಾರೆ. ನೀವು ಬೇರೆ ಮನೆ ಬಿಟ್ಟಿದ್ದು ಬೆಳಗ್ಗೆ. ನಥಿಂಗ್ ಟು ವರಿ ಸೀತಾ, ಎಲ್ಲ ಓಕೆನಾ, ಸೇಫಾಗಿ ಮನೆಗೆ ರೀಚ್ ಆದ ಅಂತ ಕೇಳೋದಕ್ಕೆ ಕಾಲ್ ಮಾಡಿದಾರಷ್ಟೆ. ಹಾಗಿದ್ರೆ ಸರಿ, ತಗೊಳ್ಳಿ ಊಟ ಮಾಡಿ. ಸೀತಾ, ಒಂದು ನಿಮಿಷ. ನಾನು ನಿಮ್ಮ ಜೊತೆ ಊಟ ಮಾಡದೆ ಹೋದ್ರೆ ನೀವೇನು ತಪ್ಪು ತಿಳ್ಕೊಳ್ಳಲ್ಲ? ಯಾಕೆ ಫ್ರೆಂಡ್, ನೀನು ನಮ್ಮ ಜೊತೆ ಊಟ ಮಾಡಲ್ವಾ? ರಾಮ್, ಏನಾಯ್ತು? ಆ್ಯಕ್ಚುಲಿ ನಾನು ಈಗಲೇ ಹೊರಡಬೇಕು ಸೀತಾ. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅಶೋಕನ ಈಗಲೇ ಮೀಟ್ ಮಾಡಬೇಕು. ಇಟ್ಸ್ ಓಕೆ ರಾಮ್, ಐ ಅಂಡರ್ಸ್ಟ್ಯಾಂಡ್. ನೀವು ಹೊರಡಿ, ಜೀವನ ಪೂರ್ತಿ ಊಟ ಮಾಡೋಷ್ಟು ಟೈಮ್ ಇದೆ. ಬಿಡ. ಸಾರಿ ಬಂಗಾರ, ನೆಕ್ಸ್ಟ್ ಟೈಮ್ ಪಕ್ಕ. ಓಕೆನಾ? ಇವಾಗ ನಾನು ಹೋಗಲೇಬೇಕು. ಊಟ ಮಾಡ್ಕೊಂಡು ಹೋಗ್ಬೋದಲ್ವಾ? ಸಿಹಿ, ಪ್ಲೀಸ್ ಹಠ ಮಾಡಬೇಡ. ರಾಮ್, ನಮಗೆ ಲೇಟ್ ಆಗುತ್ತೆ, ನೀವು ಹೊರಡಿ. ಒಂದು ನಿಮಿಷ. ನನಗೆ ನಿನ್ನ ಜೊತೆ ಡಿನ್ನರ್ ಪಾರ್ಟಿ ಮಾಡಬೇಕಾಗಿತ್ತು. ತಾನೇ ನೀನು ಕೇಳಿದ್ಮೇಲೆ ಮುಗೀತು. ನೆಕ್ಸ್ಟ್ ಒಂದು ಗ್ರ್ಯಾಂಡ್ ಡಿನ್ನರ್ ಪಾರ್ಟಿ. ನಾ ಒಂಚೂರು ಬಾಕ್ಸ್ಗೆ ಹಾಕಿದ್ದೀನಿ. ನಮಗೆ ಟೈಮ್ ಆದಾಗ ನಿಲ್ತೀನಿ. ಥ್ಯಾಂಕ್ಸ್ ಸೀತಾ. ಬಾಯ್. ಬಾಯ್ ಬಾಯ್. ಬಾಯ್ ಸೀತಾ. ಹೇ ಮೂಕ ಪ್ರೇಕ್ಷಕರೇ, ಏನಾಯ್ತು? ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ನಾನೇನಂದೆ? ಅಕ್ಕ, ನೀವು ಹೇಳಿದ್ದು ವಿಶ್ವ ಹೇಳದ್ನಲ್ಲ, ಅಪ್ಪು ಹೊಸ ಇನ್ನಿಂಗ್ ಶುರು ಮಾಡ್ತಾ ಇದ್ದಾನೆ, ಡಿಸ್ಕಸ್ ಮಾಡೋದಕ್ಕೆ ಟೈಮ್ ಬೇಕು ಅಂತ. ಸೀತನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಬ ಅಂತ ಹೇಳಿದೆ. ತಪ್ಪೇನು ಹೇಳಿದೆ? ಇಲ್ಲ, ನೋ ಬಾರ್ಗೋ, ನೋ 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 ನೋ, ತಪ್ಪೇನಿಲ್ಲ. ಡೆಡ್ ಬಾಲ್. ಮತ್ತ್ಯಾಕೆ ಇಬ್ರು ಗರ ಬಡ್ತವ್ರ ಥರ ಕೂತಿದ್ದೀರಾ?
ಬರಲ್ಲ. ತಟ್ಟೆ ಕಾಯಿಸ್ಬಿಡಿ, ಇನ್ನಿಂಗ್ ಶುರು ಮಾಡಿ. ಅದರ ಇವತ್ತು ಸೂರ್ಯ ಪೂರ್ವದಲ್ಲೇ ಹುಟ್ಟಿ ಪಶ್ಚಿಮದಲ್ಲೇ ಮುಳುಗ್ತಾನ ಅಂತ ನನಗೊಂದು ಡೌಟ್. ಅಣ್ಣ, ಇವರು ನಿಜವಾಗ್ಲೂ ನಿಮ್ಮ ಮನೆಯವರೇನಾ? ಅವರು ಫೋನ್ ಮಾಡಿದ್ದು ಅದನ್ನ ಕೇಳೋಕೇನಾ ಅಂತ ನನಗಂತೂ ಡೌಟ್. ವಾಟ್ ಎ ಚೇಂಜ್ ಓವರ್ ಅಲ್ವಾ ತಮ್ಮಯ್ಯ? ಈಗ ಕುಂಟೆ ಅಂತ ಆದರೆ ಹೀಗಿರಲ್ಲ. ನಾನು ಹೇಳೋದೆಲ್ಲ ನಿಮ್ಗೆ ಅರ್ಥ ಆದರೆ ನನಗೂ ನಿಮಗೂ ಏನು ವ್ಯತ್ಯಾಸ ಇರುತ್ತೆ? ರಾಮ ಸೀತಾ ಒಟ್ಟಿಗೆ ಇರೋದಾ? ಅದಕ್ಕೆ ನಾನು ಬಿಡ್ತೀನ? ಮಗುನ ಯಾವಾಗ ಚಿವುಟ್ಬೇಕು, ಯಾವಾಗ ತೊಟ್ಲು ತೂಗಬೇಕು, ಐ ನೋ ಇಟ್ ಆಲ್. ರಾಮು, ನಂಗೆ ಹುಷಾರಾದ್ರೂ ಔಷಧಿ ತೊಗೊಂಡು ಬರ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ. ಹಂಗೆ ಹೇಳಿದಕ್ಕಾದ್ರೂ ಏನಾದರೂ ತೊಗೊಂಡು ಹೋಗಬೇಕು ಅಂತ ಹೇಳಿ ಈ ಸೀತೋಪಲಾದಿ ಚೂರ್ಣ ತೊಗೊಂಡಿದ್ದೀನಿ. ಏನೋ ಮಾತಾಡಬೇಕು ಬಾ ಅಂದ್ರಲ್ಲ, ಏನು ಹೇಳಿ? ಅಂಜು, ಮೊನ್ನೆ ಯಾಕೋ ನನ್ನ ಮನಸ್ಸು ಸರಿ ಇರಲಿಲ್ಲ, ಏನೇನೋ ಮಾತಾಡ್ಬಿಟ್ಟೆ. ನಿನಗೆ ತುಂಬ ಹರ್ಟ್ ಆಯಿತು ಅನ್ಸುತ್ತೆ, ಸಾರಿ. ನಾನು ನಿಮಗೆ ನೋವು ಮಾಡ್ದೆ, ನೀವು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅನ್ನೋ ಚಿಂತೆಲಿ ನಂಗೆ ಹುಷಾರು ತಪ್ಪಿತು. ರಾಮಣ್ಣನ ಎಂಗೇಜ್ಮೆಂಟಿಗೆ ಕೂಡ ಹೋಗೋಕ್ಕಾಗಲಿಲ್ಲ. ಇವಾಗ ನಾನು ಹುಷಾರಾಗಿದ್ದೀನಿ, ಆದರೆ ಮನೇಲಿ ಯಾರು ನನಗೆ ಕ್ಲಿನಿಕ್ ಹೋಗೋಕ್ಕೆ ಬಿಡ್ತಾ ಇಲ್ಲ. ರೆಸ್ಟ್ ಮಾಡು ಅಂತ ಮನೇಲೇ ಕೂರಿಸ್ತಿದ್ದಾರೆ. ನಾನು ತುಂಬ ಹೊತ್ತು ಆಚೆ ಇರೋಕ್ಕಾಗಲ್ಲ ರಾಮು ಅವರೇ, ಸಾರಿ. ಅಂಜು, ನನ್ನ ಜೊತೆಗಿರೋದು ಇಷ್ಟೊಂದು ಕಷ್ಟನಾ? ಆದರೂ ನಾನು ಏನು ಮಾಡಲಿ ಅಂಜು? ನೀನೇ ನನ್ನ ಜೀವ ಆಗೋಗಿದ್ಯಾ, ನನ್ನ ಸರ್ವಸ್ವ ಆಗೋಗಿದ್ಯಾ. ಐ ಲವ್ ಯು ಅಂಜು. ಅಂಜು, ಒಂದು ತಿಳ್ಕೊ, ನನ್ನಷ್ಟು ನಿನ್ನನ್ನು ಈ ಪ್ರಪಂಚದಲ್ಲಿ ಯಾರು ಪ್ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನ್ನನ್ನು ಅಷ್ಟು ಪ್ರೀತಿ ಮಾಡ್ತೀನಿ. ಅಯ್ಯೋ, ನಾನು ನೋಡು ಬರೀ ನಂದೇ ಹೇಳ್ತಾ ಇದ್ದೀನಿ. ಅದು ಸರಿ, ರಾಮಣ್ಣನ ಎಂಗೇಜ್ಮೆಂಟು ಚೆನ್ನಾಗಾಯ್ತಾ? ನೀನು ಬಂದಿಲ್ಲ ಅಂತ ಅವರು ಮನೆಗೆ ಹುಡ್ಕೊಂಡ್ಬಂದಿದ್ರು ಅನ್ಸುತ್ತೆ. ಇಲ್ಲ, ಅಣ್ಣ ಮೆಸೇಜ್ ಮಾಡಿದ್ದ ಹೇಗಿದೆಯಾ ಅಂತ. ಹೌದಾ? ಅಲ್ಲ, ನಿನ್ಗೆ ಹುಷಾರಿಲ್ಲ ಅಂತ ಗೊತ್ತಿದ್ದು ನಿನ್ನ ನೋಡೋಕೆ ಬರಲಿಲ್ವಾ? ಇಷ್ಟು ಸಣ್ಣ ಜ್ವರಕ್ಕೆಲ್ಲ ನೋಡೋದಕ್ಕೆ ಯಾರು ಬರ್ತಾರೆ? ಅದರಲ್ಲೂ ಅಣ್ಣ ತುಂಬ ಬ್ಯುಸಿ ಇರ್ತಾನೆ ಪಾಪ. ಹೌದು. ಅದು ಸರಿ, ನಮ್ಮ ಮದುವೆ ಯಾವಾಗ? ಮಂಜು, ಏನು ಗೊತ್ತಾ, ನನಗಂತೂ ನಿನ್ನನ್ನು ತುಂಬ ದಿವಸ ಬಿಟ್ಟಿರೋಕ್ಕಾಗಲ್ಲ. ಮಂಜು, ಅವರು ಮದುವೆ ಆಗೋವ್ರಿಗೂ ನಾವು ಕಾಯಲೇಬೇಕಾ? ಅದಕ್ಕೆ ಮುಂಚೆ ನಾವು ಮದುವೆ ಆಗೋಣ. ಹೇಗಾಗುತ್ತೆ ರಾಮು ಅವರೇ? ಅಣ್ಣನ ಮದುವೆ ತಯಾರಿ ನಡೀತಿರುವಾಗ ನನ್ನ ಮದುವೆ ಮಾಡಿಸಿ ಅಂತ ನಾನು ಕೇಳೋಕ್ಕಾಗತ್ತಾ? ಒಂದು ಕೆಲಸ ಮಾಡಿ, ಅಣ್ಣನ ಮದುವೆಗೆ ನೀವು ಬನ್ನಿ, ಅಲ್ಲೇ ಎಲ್ಲ ಇತ್ಯರ್ಥ ಆಗುತ್ತೆ. ಜೊತೆಗೆ ತಾತನ ಆಶೀರ್ವಾದ ಕೂಡ ಸಿಗುತ್ತೆ. ಮಂಜು, ನನಗೊಂದು ಕೆಲಸ ಗ್ಯಾರಂಟಿ ಆಗಲಿ, ಆಮೇಲೆ ನಾನೇ ಬಂದು ನಿಮ್ಮ ಮನೆಯವ್ರನ್ನ ಮೀಟ್ ಮಾಡ್ತೀನಿ. ಆ ದಿವಸಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅಂಜು, ಯಾರು ಇಲ್ದಿರೋ ಅಣ್ಣ ತಂಗೆ ಒಂದು ದೊಡ್ಡ ಕುಟುಂಬ ಸಿಗ್ತಾ ಇದೆ. ನಾನು ಎಷ್ಟು ಲಕ್ಕಿ ಅಲ್ವಾ ಅಂಜು? ಹೌದು. ನ್ಯೂಸ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಟ್ರೆಂಡ್ ಆದಂತಹ ಶ್ರೀರಾಮ್ ದೇಸಾಯಿ ಡಿಡಿ ಹಿಲ್ಸ್ ದೇವರಾಯನದುರ್ಗ ಬೆಟ್ಟದಲ್ಲಿ ಒಂದು ಪುಟ್ಟ ಮಗುವನ್ನ ಕಾಪಾಡಿದಂತಹ ಶ್ರೀರಾಮ್ ದೇಸಾಯಿ. ಏನ್ ಮಗ ಇಷ್ಟೊಂದು ಫೇಮಸ್ ಆಗ್ಬಿಟ್ಟೆ ನೀನು? ಫುಲ್ ಟ್ರೆಂಡಿಂಗ್ ಎಲ್ಲ ಕಡೆ. ಸೀತಾ ಮತ್ತೆ ಸಿಹಿನ ಸೇಫಾಗಿ ಕರ್ಕೊಂಡ್ಬಂದ ಮನೆಗೆ. ಹೌದಪ್ಪ, ಕಳೆದೋಗಿರೋ ಮಗುನ ಒಂದು ಪಕ್ಷ ಹುಡುಕ್ಬಿಡ್ಬೋದು. ಅರೆ, ನಿಂತಿರೋ ಈ ದೊಡ್ಡ ಮಗು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ ಆಗ್ತಿಲ್ಲ ನನಗೆ. ಏನೋ ಹೇಳ್ತಿದ್ಯಾ ಮಗ? ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ನೀನು? ಯಾಕೋ ನೀ ಕೇಳ್ತಿದ್ಯಾ? ಮಗ, ಚಿಕ್ಕಿಗೆ ನಿನ್ ಬಗ್ಗೆನೇ ಯೋಚನೆ ಕಣೋ. ನನಗೂ ಹಾಗೆ ಅನ್ನಿಸ್ತದೆ, ನೀನು ಯಾವುದೋ ಸಮಸ್ಯೆ ಸಿಕ್ಕಾಕೊಂಡಿದ್ಯಾ ಅಂತ. ಏನಾದ್ರು ಇದ್ರೆ ಹೇಳ್ಕೊಳ್ಳೋ, ಫ್ರೆಂಡ್ ಅಂತ ಒಬ್ಬ ಅಂತಾನೆ, ಟಾಕ್ ಟು ಮೀ. ಚಿಕ್ಕಿ ಏನಂದ್ರು? ನನ್ನ ಬಗ್ಗೆ ಏನು ಯೋಚನೆ ಅವ್ರಿಗೆ? ನಂಗೆ ಅದೆಲ್ಲ ಗೊತ್ತಿಲ್ಲ ಮಗ, ಬಟ್ ಚಿಕ್ಕಿಗೆ ನಿನ್ ಬಗ್ಗೆನೇ ಯೋಚನೆ. ಅವ್ರು ಹೇಳಿದ್ಮೇಲೆ ನನಗೂ ಹಾಗೆ ಅನ್ನಿಸ್ತು. ಹಾಗೆಲ್ಲ ಏನಿಲ್ಲ ಮಗ, ನೀನು ಅದೆಲ್ಲ ಬಿಟ್ಬಿಡು. ನಾಳೆ ಫಸ್ಟು ಪ್ರೇಮ ಆಂಟಿ, ಪ್ರಿಯಾ ಮತ್ತೆ ಅಂಜುನ ಮನೆ ಕರ್ಕೊಂಡು ಬಾ. ಚಿಕ್ಕಿ ಬರಕ್ಕೆ ಹೇಳಿದ್ದಾರೆ.
ಓಯ್ ಅಂಜು ಹುಷಾರಾದ್ಲಾ? ಹಾಂ, ಅವಳು ಹೊರಗಡೆ ಹೋಗಿದ್ದಾಳೆ. ಎಂಗೇಜ್ಮೆಂಟ್ಗಂತೂ ಕೈ ಕೊಟ್ಲು, ಅಟ್ಲೀಸ್ಟ್ ಮನೆಗಾರು ಕರ್ಕೊಂಡು ಬಾ ಮಾರಾಯ. ನನ್ಗಿರೋದು ಒಬ್ಳೇ ತಂಗಿ, ನೆನಪಿದೆ ತಾನೆ? ಸರಿ, ಅಂಜುಗೆ ಮತ್ತೆ ಪ್ರಿಯಾಗೆ ನಾನೇ ಕಾಲ್ ಮಾಡ್ತೀನಿ. ಏಯ್, ಎಲ್ಲ ಫಾರ್ಮಾಲಿಟೀಸ್ ಬೇಡ, ನಾನು ನಾಳೆ ಅವ್ರನ್ನ ಕರ್ಕೊಂಬರ್ತೀನಿ. ಸರಿನಪ್ಪ, ಸಿ ಯು ಟುಮಾರೋ ದೆನ್. ಬಾಯ್ ಮಗ. ಗುಡ್ ನೈಟ್ ಮಗ, ಗುಡ್ ನೈಟ್. ಟ್ರೆಂಡಿಂಗ್ ಸ್ಟಾರ್, ಟ್ರೆಂಡಿಂಗ್ ಸ್ಟಾರ್. ಭಾರ್ಗವಿ ಚಿಕ್ಕಿ ನಾನು ಅನ್ಕೊಂಡಿರೋದಕ್ಕಿಂತನೂ ಡೇಂಜರ್. ನಮ್ಮ ತಲೆ ಹುಳ ಬಿಟ್ಟು ಕಳಿಸಿ. ಚರಣ್ ಬೇರೆ ಕಾಲಿಗೆ ಸಿಗ್ತಾ ಇಲ್ಲ. ನನ್ನ ತಲೆಗೆ ಪೆಟ್ಟು ಬಿದ್ದಿದ್ದು, ಈಗ ಚರಣು ಚಾಂದಿನಿ ಇಬ್ಬರು ಸಿಗದೆ ಇರೋದು. ಎಲ್ಲಾದರೂ ಹಿಂದೆ ಭಾರ್ಗವಿ ಚಿಕ್ಕಿ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾಳೆ ಬೇರೆ ಊಟಕ್ಕೆ ಕರ್ತಿದ್ದಾರೆ. ಅದರ ಹಿಂದೆ ಏನು ಉದ್ದೇಶ ಇದೆಯೋ? ಮಂಜು, ಹೋಗ್ಲೇಬೇಕಾ? ಲೇಟ್ ಆಗುತ್ತೆ ರಾಮು ಅವ್ರಿ. ನೋಡಿ, ಈಗ ಈ ಸೀತೋಫಲಾದಿ ಚೂರ್ಣ ಹತ್ರದಲ್ಲಿ ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಕ್ಲಿನಿಕ್ ಹತ್ರ ಹೋಗಿ ತರೋಷ್ಟ್ರಲ್ಲಿ ಲೇಟ್ ಆಯಿತು ಅಂತ ಇವಾಗ ನಾನು ಮನೆಯವ್ರ ಹತ್ರ ಸುಳ್ಳು ಹೇಳಬೇಕು. ನನಗೆ ಈ ರೀತಿ ಮನೆಯವ್ರ ಹತ್ರ ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ ರಾಮು ಅವರೇ. ಆದರೂ ನನ್ನಿಂದ ನಿನಗೆ ಬರೀ ತೊಂದರೆನೇ ಅಲ್ವಾ ಅಂಜು? ಹಾಗೇನಿಲ್ಲ, ಆದರೆ ನೀವು ಇತ್ತೀಚೆಗೆ ತುಂಬ ಹಠ ಮಾಡೋದು ಕಲ್ತಿದ್ದೀರಾ. ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅಂದರೆ ಹೇಗಾಗುತ್ತೆ ಹೇಳಿ? ಹೌದು, ಮತ್ತೆ ನನಗಂತೂ ನಿನ್ನನ್ನು ಬಿಟ್ಟಿರೋದಕ್ಕಾಗಲ್ಲ. ಮದುವೆ ಆಗೋಣ ಅಂದರೆ ನೀನು ಕೇಳಲ್ಲ. ಅಂಜು, ನಾವಿಬ್ರು ಒಂದು ಸೆಲ್ಫಿ ತೊಗೊಳ್ಳೋಣವಾ? ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೋತೀನಿ ಅಂಜು. ಅಟ್ಲೀಸ್ಟ್ ಫೋಟೋದಲ್ಲಾದರೂ ನಿನ್ನನ್ನು ನೋಡ್ತಾ ಇರ್ತೀನಿ. ಸರಿ. ಅರೆ ವಾವ್ ಅಂಜು, ಮಳೆ ಬರ್ತಾ ಇದೆ. ಅಂಜು ಬಾ, ಮಳೆಯಲ್ಲಿ ವಾಕಿಂಗ್ ಹೋಗೋಣ. ಈ ಮಳಲ್ಲಿ ವಾಕಿಂಗ್ ಹೋದ್ರೆ ಇಬ್ಬರಿಗೂ ಜ್ವರ ಬರುತ್ತಷ್ಟೇ. ಅಯ್ಯೋ ಪರವಾಗಿಲ್ಲ ಬಾ ಅಂಜು, ಚೆನ್ನಾಗಿರುತ್ತೆ. ಛತ್ರಿ ಇಸ್ಕೊಂಡು ಬರ್ತೀನಿ. ಹಾಂ. ಅಂಜು, ಇಬ್ರು ಒಂದೇ ಛತ್ರಲ್ಲಿ ವಾಕಿಂಗ್ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಬಾ ಹೋಗೋಣ. ಶ್ರೀರಾಮಣ್ಣ,